ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು, ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು. ಅತ್ತಿಬೆಲೆಯ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆಯ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನ. 2 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೂರಾರು ಭಕ್ತರು ಭಾಗಿ, ಮಹಾ ಅನ್ನ ಸಂತರ್ಪಣೆ, ವಿಶೇಷ ಪೂಜೆಗಳು ಮತ್ತು ಭಜನೆಗಳಿಗೆ ಭಕ್ತರ ಮೆಚ್ಚುಗೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಜಿಗಳ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ 2 ದಿನಗಳ ಗುರುಪೌರ್ಣಮಿಯ ಮಹೋತ್ಸವ ಭಕ್ತಿ ಭಾವ ಹಾಗೂ ಧಾರ್ಮಿಕ ಸಂಭ್ರಮದ ನಡುವೆ ಅದ್ದೂರಿಯಾಗಿ ನೆರವೇರಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಶ್ರೀ ಸಾಯಿಬಾಬಾರ ದರ್ಶನ ಪಡೆದು ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದರು. ಮಹೋತ್ಸವದ ಮೊದಲನೇ ದಿನ ಗಣಪತಿ ಪೂಜೆ, ಗೋಪೂಜೆ, ರುದ್ರಾಭಿಷೇಕ, ವಾಸ್ತು ಕಲಶಾರಾಧನೆ, ಸತ್ಯನಾರಾಯಣ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಬಳಿಕ ನಡೆದ ಮಹಾ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು. ಸಂಜೆ ಭಜನೆ, ದೀಪಾರಾಧನೆ ಹಾಗೂ ನಾಮ ಸಂಕೀರ್ತನೆಯಿಂದ ದೇವಸ್ಥಾನದ ಆವರಣ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿತು. 2ನೇ ದಿನ ಗುರುಪೂರ್ಣಿಮೆಯ ಅಂಗವಾಗಿ ಕಾಕಡಾರತಿ, ಸುಪ್ರಭಾತ ಸೇವೆ, ಮಹಾಪೂಜೆ, ಕಲಶಾರಾಧನೆ, ವಿಶೇಷ ಹೋಮ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ವೈದಿಕ ವಿಧಿವಿಧಾನಗಳೊಂದಿಗೆ ನೆರವೇರಿದವು. ಸಮಾರೋಪದಲ್ಲಿ ತೀರ್ಥ ಪ್ರಸಾದ ವಿತರಣೆ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೆಯಿತು. 2 ದಿನಗಳ ಮಹೋತ್ಸವವನ್ನು ದೇವಸ್ಥಾನದ ಆಡಳಿತ ಮಂಡಳಿ, ಸೇವಾ ಸಮಿತಿ ಹಾಗೂ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಯಶಸ್ವಿಯಾಗಿ ಆಯೋಜಿಸಿದರು. ಭಕ್ತರ ಅಭೂತಪೂರ್ವ ಸ್ಪಂದನೆಗೆ ಕೃತಜ್ಞತೆ ಸಲ್ಲಿಸಿದ ಆಡಳಿತ ಮಂಡಳಿ ಮುಂದಿನ ವರ್ಷವೂ ಇದೇ ರೀತಿಯ ವಿಜೃಂಭಣೆಯಿಂದ ಗುರುಪೂರ್ಣಿಮೆಯ ಮಹೋತ್ಸವವನ್ನು ಆಯೋಜಿಸುವುದಾಗಿ ತಿಳಿಸಿದರು. ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಸರ್ಜಾರ್ ಅವರ ನೇತೃತ್ವದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಸುಮಾರು 3,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ದಾಸೋಹವನ್ನು ಆಯೋಜನೆ ಮಾಡುವ ಮೂಲಕ ಈ ಬಾರಿಯ ಗುರುಪೌರ್ಣಮಿಯನ್ನು ವಿಶೇಷವಾಗಿ ನೆರವೇರಿಸಿದರು. ಏನಿವತ್ತು ಗುರುಪೌರ್ಣಮಿ, ಎಲ್ರಿಗೂ ಈ ರಾಜ್ಯದಂತ ದೇಶಾದ್ಯಂತ ಎಲ್ರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳನ್ನು ಕೊಡ್ತಾ, ಏನಿವತ್ತು ಗುರುಪೌರ್ಣಿಮೆಯ ದಿವಸ ನಮ್ಮ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿ ಜಿಗಳ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಈ ಲೇಔಟ್ನಲ್ಲಿ ಶಿರಡಿ ಸಾಯಿಬಾಬಾರವರ ಸನ್ನದಿ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅರ್ಚಕರು ಬಂದು ನಮ್ಮ ಸಂಘದಲ್ಲಿ ಗುರುಪೌರ್ಣಮಿಯ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು, ದಯವಿಟ್ಟು ಮಾಡಿಕೊಡಿ ಅಂತ ಕೇಳಿದಾಗ ಬಾಬಾರವರ ಆಶೀರ್ವಾದ ನಮ್ಗೆ ಸಿಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಒಂದೇ ಉದ್ದೇಶಕ್ಕೆ ನಾವು ಎಲ್ರಿಗೂ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ ಅಂತೇಳಿ ಒಂದು ಹೋಮ ಹವನಗಳನ್ನು ಸಹ ಈ ಭಾಗದಲ್ಲಿ ಮಾಡಿ, ಏನು ಹೋಮದಲ್ಲಿ ಸರಸ್ವತಿ ಹೋಮ, ಮೃತ್ಯುಂಜಯ ಹೋಮ, ಮತ್ತೆ 101 ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಮತ್ತೆ ಏನು ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರ ವಿಗ್ರಹಗಳನ್ನು ಕರೆಸಿ ತಿರುಪತಿಯಿಂದ ಇಲ್ಲಿ ತಿರುಪತಿ ಮೂಲ ಅರ್ಚಕರಿಂದ ಒಂದು ಹೋಮ ಹವನಗಳನ್ನು ಸಹ ಇಲ್ಲಿ ಮಾಡಿ ಇವತ್ತು ಗುರುಪೌರ್ಣಿಮೆಯನ್ನು ಸಂಪೂರ್ಣವಾಗಿ ನೆರವೇರಿಸಿದೆ. ಇವತ್ತೇನು ಸಂಜೆವರೆಗೂ ಸುಮಾರು ಒಂದು 2,000-3,000 ಜನಕ್ಕೆ ಆದಷ್ಟು ಒಂದು ಅನ್ನದಾನವು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ಬಾಬಾರವರ ಆಶೀರ್ವಾದ ಎಲ್ರಿಗೂ ಇಡೀ ತಾಲೂಕಿನ ಜನಕ್ಕೆ ಸಿಗ್ಲಿ ಮತ್ತು ರಾಯರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಹ ಸಿಗಲಿ. ಮತ್ತೆ ಏನು ನಮ್ಮ ಅತ್ತಿರು ನಮ್ಮ ಕುಟುಂಬಸ್ಥರಾಗಿರ್ತಕ್ಕಂಥ ಮುಖಕೃಷ್ಣನವರು ಕುಟುಂಬ ಸಮೇತರಾಗಿ ಬಂದು ಈ ಹೋಮ ಹವನಗಳಲ್ಲಿ ಭಾಗಿಯಾಗಿ ಬಾಬಾರವರ ಆಶೀರ್ವಾದ ಪಡೆದಿರ್ತಕ್ಕಂಥವ್ರು, ಮತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರು ಇವರು ಸಹ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅವರು ಸದಾ ಈ ಬಾಬಾರವರ ಸನ್ನಿಧಿಯಲ್ಲಿ ಯಾವತ್ತೂ ಅವ್ರ ಸೇವೆ ನಡೀತಾನೇ ಇರುತ್ತೆ ನಿರಂತರವಾಗಿ. ಪ್ರಕಾಶ್ ಅಣ್ಣವ್ರದ್ದು ಅವರು ಸೇವೆ ಯಾವತ್ತೂ ಈ ಬಾಬಾರವರ ಸನ್ನಿಧಾನದಲ್ಲಿ ನಡೀತಾ ಇರಲಿ, ಅವ್ರ ಜೊತೆಗೆ ನಾವು ಯಾವತ್ತೂ ಕೈ ಜೋಡಿಸ್ತೀರಿ, ಪ್ರಕಾಶ್ ಅವ್ರ ಜೊತೆ ನಾವು ಇರ್ತೀರಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತೆ ಭಕ್ತಾದಿಗಳೆಲ್ಲರೂ ಏನು ಈ ಬಾಬಾರವರ ಆಶೀರ್ವಾದ ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಎಲ್ಲರೂ ಬಂದು ಬಾಬಾರವರ ಆಶೀರ್ವಾದ ಪಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಒಂದು ಮುಂಬರುವ ಏನು 6ನೇ ತಾರೀಕು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರವರ ಹುಟ್ಟುಹಬ್ಬ ಸಹ ಬರ್ತಾ ಇದೆ.
ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ದೊಡ್ಡ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀ ಬಾಲಾಜಿಯವರವರಿಗೆ ಅಲ್ಲಿಯೂ ಸಹ ಒಂದು ಅಭಿಷೇಕವನ್ನು ನಾವು ಏರ್ಪಡಿಸಿದ್ದೇವೆ. ಹಂಗಾಗಿ ಎಲ್ಲರೂ ಇವತ್ತು ಗುರುಪೂರ್ಣಿಮೆ ಪ್ರಯುಕ್ತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಓಂ ಸಾಯಿರಾಮ್. ಮೊದಲನೇದಾಗಿ ಎಲ್ರಿಗೂ ಗುರುಪೌರ್ಣಮಿಯ ಎಲ್ರಿಗೂ ಶುಭಾಶಯಗಳು. ಏನು ಇವತ್ತು ವಿಶೇಷವಾಗಿ ನನ್ನ ಆರಾಧ್ಯ ದೈವ ಸಾಯಿಬಾಬಾರವರ ಆರಾಧನೆ, ಇವತ್ತು ಗುರುಪೌರ್ಣಮಿ. ಅದರ ಅಂಗವಾಗಿ ನಮ್ಮ ಸರ್ಜಾಪುರ ನಮ್ಮೆಲ್ಲ ನೆಚ್ಚಿನ ಯುವಕರ ಕಣ್ಮಣಿ ನಮ್ಮ ಸರ್ಜಾಪುರ ಮಂಜಣ್ಣನವರು, ಮಂಜು ಸರ್ಜಾರವರು ಮತ್ತು ಅವ್ರ ಕುಟುಂಬದವರು ಮತ್ತು ಅವ್ರ ಸ್ನೇಹಿತರು ಎಲ್ಲ ಸೇರಿ ಈ ಬಾಬಾ ಆಶೀರ್ವಾದದೊಂದಿಗೆ ಏನು ಇವತ್ತು ಸತ್ಯನಾರಾಯಣ ಪೂಜೆ ಮತ್ತು ಇಲ್ಲಿ ಹೋಮ ಮತ್ತು 101 ಕಲಶ ಸ್ಥಾಪನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಏನು ದೇವಸ್ಥಾನಕ್ಕೆ ಅಲಂಕಾರ ಮತ್ತು ಎಲ್ಲ ಮಾಡಿ ಇಲ್ಲಿ ಸಾಕಷ್ಟು ಜನ, ಈ ಭಾಗದ ಜನ ಎಲ್ಲ ಬಂದು ಬಾಬಾ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದರಲ್ಲಿ ಅವ್ರ ಪಾತ್ರ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಅಡಿಲ್ ಸೇವೆ. ಬಾಬಾ ಅವ್ರು ಯಾವುದೇ ದೇವಸ್ಥಾನ ಆಗಿರ್ಬೋದು, ಆನೇಕಲ್ ತಾಲೂಕಲ್ಲಿರ್ಬೋದು, ಬೇರೆ ಸುತ್ತಮುತ್ತಲು ಇಲ್ಲೇ ದೇವಸ್ಥಾನ ಆಗಿರ್ಬೋದು, ಯಾವುದೇ ದೇವಸ್ಥಾನದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಪ್ರತಿನಿತ್ಯ ಪ್ರತಿ ದಿವಸ ಯಾವತ್ತಾದರೂ ಒಂದು ಹೋಮ ಅವನ ಇದು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಈ ಭಾಗದ ಜನರಿಗೆ, ಆನೇಕಲ್ ತಾಲೂಕು ಜನತೆಗೆ ಒಳ್ಳೇದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಭಗವಂತ ಸಾಯಿಬಾಬಾ ಆರೋಗ್ಯ ಆಯುಷ್ ಕೊಡಲಿ, ಅವ್ರಿಗೆ ಉನ್ನತವಾದಂಥ ಸ್ಥಾನಮಾನಗಳು ಕೊಟ್ಟು ಒಳ್ಳೆ ಯಶಸ್ಸು ಕೀರ್ತಿ ಸಿಗಲಿ, ಆರ್ಥಿಕವಾಗಿ ರಾಜಕೀಯವಾಗಿ ತುಂಬ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಸಂದರ್ಭದಲ್ಲಿ ಬಯಸ್ತಾ ಮಂಜಣ್ಣವ್ರ ಕುಟುಂಬಕ್ಕೆ ಆರೋಗ್ಯ ಆಯುಷ್ ಕೊಡಲಿ, ಯಶಸ್ಸು ಕೊಡಲಿ. ಈ ಭಾಗದ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ಜನತೆಗೂ ಆ ಸಾಯಿಬಾಬಾ ಕೃಪಾ ಕಟಾಕ್ಷ ಸಿಗಲಿ, ಆರೋಗ್ಯ ಆಯುಷ್ ಕೊಡಲಿ ಅಂತ ಹೇಳ್ತಾ, ಏನು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು, ನಮ್ಮ ಕುಟುಂಬ ಸಮೇತರಾಗಿ ಬಂದು ನಾವು ಈ ಹೋಮ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಸಂತೋಷದ ವಿಷಯ. ಹಾಗಾಗಿ ಏನು ಮಂಜಣ್ಣನವರು ಮತ್ತು ಅವ್ರ ಸ್ನೇಹಿತರು ಈ ದೇವಸ್ಥಾನದ ಈ ದೇವರುಗಳ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಅವ್ರ ಸ್ನೇಹಿತರುಗಳಿಗೆ, ಅವ್ರ ಒಡನಾಡಿಗಳಿಗೆ ಎಲ್ರಿಗೂ ಆರೋಗ್ಯ ಆಯುಷ್ ಯಶಸ್ಸು ಕೊಡಲಿ, ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್. ಗುರುಪೂರ್ಣಿಮೆ ಪ್ರಯುಕ್ತ ಮತ್ತಿಬೆಲೆ ಜಿಲ್ಲಾ ರೋಡಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ಅತಿ ವಿಜೃಂಭಣೆಯಿಂದ ಗುರುಪೂರ್ಣಿಮೆ ಆಚರಿಸಲಾಗಿದೆ. ನಮ್ಮ ಸಾಹೇಬರ ಮುಂದೆ ಉಪಾಧ್ಯಕ್ಷ ಸರ್ಜಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜು ಸರ್ಜಾ ಅವರು, ಸುಜಾಕ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಉದ್ದೀಷ್ಣಣ್ಣವರು ಎಲ್ಲ ಸೇರಿ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಅವರಿಗೆಲ್ಲ ಸಾಯಿಬಾಬಾ ಯಾವತ್ತೂ ದಿನ ನಾವು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥಿಸ್ತೀವಿ. ಹತ್ತಿರಲೆ ವಿಶೇಷವಾದಂತ ಒಂದು ದಿನ, ಹತ್ತಿರಲೆ ಮತ್ತು ಜಿಲ್ಲಾ ರಸ್ತೆಯಲ್ಲಿ ಇವತ್ತು ಏನು ಇಲ್ಲೊಂದು ಬಹುದೊಡ್ಡ ಗುರುಪೂರ್ಣಿಮೆ ದಿನ ಒಂದು ಕಾರ್ಯಕ್ರಮವನ್ನ ನಮ್ಮ ಸೋದರರಾದಂತಹ ಸರ್ಜಾಪುರ ಮಂಜಣ್ಣ ಸರ್ಜಾ ಅವರ ನೇತೃತ್ವದಲ್ಲಿ ಮತ್ತು ಇನ್ನು ಅನೇಕ ನಮ್ಮ ಎಲ್ಲ ಸೋದರರು, ಭರತ್ರವರು, ಅನೇಕ ನಮ್ಮೆಲ್ಲ ಹಿರಿಯ ಸೋದರರು ಈ ಸಾಯಿಬಾಬಾ ಬಹಳ ಪವಾಡ ಪುರುಷ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಗುರು ಅವರು ಯಾವುದೋ ಒಂದು ರೀತಿ ಮಾಯಾ ಮಂದಿರದಿಂದ ಬಂದವರಲ್ಲ, ಜನಗಳ ಕಷ್ಟವನ್ನು ತಗೊಂಡು ಜನಗಳ ಬದುಕಿನ ಸಮಸ್ಯೆಗೆ ಮಾರ್ಗೋಪಾಯ ಕೊಟ್ಟಿರ್ತಕ್ಕಂಥ ಭಾರತ ದೇಶದ ಬಹು ದೊಡ್ಡ ಗುರಿನ ಪರಂಪರೆ ಬಂದಿರತಕ್ಕಂಥವ್ರು ಶ್ರೀ ಶಿರಡಿ ಸಾಯಿಬಾಬಾರವರು. ಅಂತ ಶಿರಡಿ ಸಾಯಿಬಾಬಾರವರ ದೇವಸ್ಥಾನವನ್ನ ನೆಲೆಸ್ಬೇಕಂತೇಳಿ ನಮ್ಮ ಸ್ವಾಮಿಗಳು ಭಾಗಶಃ ನಾನು ಓದಿರ್ತಕ್ಕಂಥ ಗ್ರಂಥಗಳಾಗಿರ್ಬೋದು, ಪುಸ್ತಕ ಆಗಿರ್ಬೋದು, ಅಥವಾ ನಾನು ತಿಳ್ಕೊಂಡ ನಾಲೆಡ್ಜ್ ಆಗಿರ್ಬೋದು, ನನಗೆ ಸ್ವಾಮಿಗಳು ಕಳೆದ 6-7 ವರ್ಷದಿಂದ ನನಗೆ ಪರಿಚಯ. ಯಾವ ರೀತಿ ಅಂದ್ರೆ ಒಬ್ಬ ಭಗೀರಥ ಹೆಂಗೆ ಭೂಮಿಗೆ ಭಗೀರಥನ ತಂದ್ರು ಎಷ್ಟು ಭಗೀರಥನ ಕಷ್ಟಪಟ್ಟು ಆ ರೀತಿ ಕಷ್ಟಪಟ್ಟು ಸಂಕಲ್ಪ ಮಾಡಿ ಕಳೆದ 6 ವರ್ಷದ ಹಿಂದೆ ಮೊಟ್ಟ ಮೊದಲವರಿಗೆ ಭೇಟಿ ಮಾಡಿ ನಮ್ಮ ಏನಾದ್ರೂ ಮಾಡಿಲ್ಲ ದೇವಸ್ಥಾನ ಸಾಯಿಬಾಬಾ ಕೊಡ್ಬೇಕಂತ. ಭಾಗಶಃ ಇಲ್ಲಿರ್ತಕ್ಕಂಥ ನಾನು ಕಂಡಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಸಮಾಜದ ಕೊಡುಗೆಯಿಂದ ಸಮಾಜದಿಂದ ನಿಲ್ಲಿಸ್ತಕ್ಕಂಥ ದೇವಸ್ಥಾನಗಳು. ಆದರೆ ಇಲ್ಲಿ ವಿಶೇಷ ನನ್ನ ಸ್ವಾಮಿ ನನ್ನ ಕೈಯಿಂದ ಹಣ ತೆಗೆದು ಸೈಟ್ ತೆಗೆದು ಅನೇಕ ಜನಗಳ ಕೂಡಿ ಒಂದು ದೇವಸ್ಥಾನ ಇವತ್ತು ನಿಲ್ಲಿಸಿದ್ದಾರೆ. ಅವರ ಸಂಕಲ್ಪ ಈಡೇರಿದೆ. ಶಿರಡಿ ಸಾಯಿಬಾಬಾ ಗುರುಗಳೇ ಒಂದು ಸ್ಥಾಪನೆ ಆದಂತ ನನಗೆ ಒಂದು ಅನುಭವ ಆಗುತ್ತೆ. ಬಂದಿರತಕ್ಕಂಥ ಎಲ್ರಿಗೂ
ಭಕ್ತಾದಿಗಳಿಗೆ ಮತ್ತೆ ಇಲ್ಲಿ ಸುತ್ತಮುತ್ತ 7 ಗ್ರಾಮಗಳಲ್ಲಿ ಅಂದು ನಡೆದಿರ್ತಕ್ಕಂಥ ಸಾವಿರಾರು ಅವರ ಪವಾಡ, ಅವರ ಶಿರಡಿ ಸಾಹೇಬರ ಆಶೀರ್ವಾದ, ಅವರ ಶಕ್ತಿ ಈ ಸುತ್ತಮುತ್ತಲ ತಾಲೂಕಿಗಿರಲಿ. ಇವತ್ತು ಇಂಥ ಕಾರ್ಯಕ್ರಮವನ್ನು ನೆರವೇರಿಸಲು ಅನುವು ಮಾಡಿಕೊಟ್ಟ ಮುಂದಾಳತ್ವ ವಹಿಸಿಕೊಂಡ ನಮ್ಮ ಸಹೋದರರಾದಂಥ ಕಾಂಗ್ರೆಸ್ ಮುಖಂಡರಾದಂಥ ನನ್ನ ಆತ್ಮೀಯ ಸಹೋದರರಾದಂಥ ಸರ್ಜಾಪುರದ ಮಂಜು, ಭರತ್ ಮತ್ತು ಅವರ ಗೆಳೆಯರು, ವಿಶೇಷವಾಗಿ ನಮ್ಮ ಸಂಪತ್ತನ್ನ ನಮ್ಮ ಗೆಳೆಯರಾದಂಥ ಸಂಪತ್ತನ್ನು ಅವರು ನಮ್ಮ ಪ್ರಕಾಶ್ ಅನ್ನದಾನ ಬೆಳಗಿಂದ ನಡೀತಾರೆ. ಅವರೆಲ್ಲರ ಕುಟುಂಬಕ್ಕೂ ಅವರೆಲ್ಲರೂ ಒಳ್ಳೆಯದು ಆ ಗುರು ಶಿರಡಿ ಸಾಹೇಬ ಒಳ್ಳೇದು ಮಾಡಿರ್ತಾರೆ. ಮತ್ತೆ ನಮ್ಮ ಗುರುಗಳಿಗೆ ನಮಸ್ಕರಿಸ್ತಾ ನಮ್ಮ ಗುರುಗಳ ಸಂಕಲ್ಪದಿಂದ ಈ ಸುತ್ತಮುತ್ತಲಿನ ಎಲ್ಲ ಕುಟುಂಬಗಳು ಮಳೆ ಬೆಳೆ ಸಮೃದ್ಧಿ ಆಗಲಿ ಅಂತೇಳಿ ಅವರ ಆಶೀರ್ವಾದ ಎಲ್ಲ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಬಂದವರು ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶಿರಡಿ ಸಾಹೇಬ. ಈ ದಿನ ದೇಶಾದ್ಯಂತ ಇವತ್ತು ಗುರುಗಳ ದಿನ, ಗುರು ಪೌರ್ಣಮಿ. ಹಾಗಾಗಿ ಇವತ್ತು ಅದ್ಭುತವಾಗಿ ಇವತ್ತು ಇಲ್ಲಿ ನನ್ನ ಆತ್ಮ ಸ್ನೇಹಿತರು, ನನ್ನ ಸಹೋದರರಂಥ ಮಂಜು ಸರ್ಜಾ ಅವರು ಇವತ್ತು ಒಂದಿನದ ಅನ್ನದಾನ ಕಾರ್ಯಕ್ರಮ ಮತ್ತು ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಆ ಭಗವಂತ ಸಾಯಿಬಾಬಾ ನನ್ನ ಪೂಜೆಯ ದೇವರು. ಯಾವತ್ತೂ ಬಾಬಾ ಪರಮ ಭಕ್ತ, ಸುಮಾರು 34 ವರ್ಷಗಳು ಬಾಬಾ ಭಕ್ತಾಗಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಭಗವಂತ ಬಾಬಾ ನಮ್ಮ ಸಹೋದರರಿಗೆ ಹೆಚ್ಚು ಶಕ್ತಿ ಕೊಡಲಿ. ಅವರು ಮುಂದಿನ ಬರ್ತಕ್ಕಂಥ ಚಲನಚಿತ್ರಗಳು ಸಹ ನಿರ್ಮಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಚಿತ್ರಗಳು ಯಶಸ್ಸು ಕಾಣಲಿ, ಬಾಬಾಗೆ ಇನ್ನೂ ಹೆಚ್ಚು ಸಹಕಾರ ನೀಡಲಿ. ಮತ್ತು ಇದನ್ನು ತುಂಬ ಗುರುಗಳು ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ.